ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 24 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಹಾಯ್ ಹಾಯ್. ಇವಳು ನನ್ನ ಮೊದಲನೇ ತಂಗಿ, ಇವಳ ಹೆಸರು ಲಾವಣ್ಯ ಅಂತ. ಹಾಯ್ ಮಾಡು. ಇವಳು ನನ್ನ ಎರಡನೇ ತಂಗಿ ಗಗನ ಗೌರಮ್ಮ. ಇವಳು ನನ್ನ ಮೂರನೇ ತಂಗಿ ಲಿಚ್ಚಿ ಅಂತ, ಲೌಕ್ಯ ಗೌಡ. ಸೊ ಇವತ್ತು ನಾವೆಲ್ಲ ಸೇರ್ಕೊಂಡು ಓಕೆ ಏನು ಇವತ್ತೆಲ್ಲ ನಾವು ಸೇರ್ಕೊಂಡು ಏನಿದ್ರ ಹೆಸರು ಜರಿ. ಓಕೆ, ಇದು ಅವಳದು ಏನು ಕೀ ಬಂಚ್ ಪೆಟ್. ಓಕೆ, ಸೊ ಇವತ್ತು ನಮ್ಮ ಮನೇಲಿ ಹಬ್ಬ ಆಗಿರೋದ್ರಿಂದ ನಾವೆಲ್ಲ ಸೇರ್ಕೊಂಡಿದ್ದೀವ. ಸೊ ಇವತ್ತು ಲಾವಣ್ಯನ ಸ್ಕೂಲಲ್ಲಿ ಇವತ್ತಲ್ಲ ನಾಳೆ ಇದಿದೆ, ಏನಿದು ಸ್ಟಾರ್ಟಪ್ ಇದೆ. ಸೊ ಅವಳು ಬ್ರಾಸ್ಲೆಟ್ನ ಮಾಡ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ತೋರಿಸೋಣ ಅಂತ ಬಂದೆ. ಸೊ ಈವ್ನಿಂಗ್ ನಾನು ಓದ್ಕೋತೀನಿ ಮೈಸೂರಿಗೆ ಹೋಗಿ. ಸೊ ಅಲ್ಲಿ ತನಕ ಈ ಥರ ವ್ಲಾಗ್ಸ್ ಏನಿದು. ಇವತ್ತು ಈ ಥರ ವ್ಲಾಗ್ ಮಾಡ್ತಿದ್ದೇನೆ ಅಂದ್ಕೊಂಡಿದ್ದೀರಾ? ಫ್ಯಾಮಿಲಿ ಜೊತೆ ಸೇರ್ಕೊಂಡಿದ್ನಲ್ಲ, ಸೊ ಸ್ವಲ್ಪ ನಮ್ಮನ್ನೆಲ್ಲ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾವಾಗಲೂ ಓದೋದಕ್ಕಿಂತ ಈ ಥರ ಫ್ಯಾಮಿಲಿ ಜೊತೆ ಸೇರಿದಾಗ ನನಗೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇದೇ ನಾವು ಮಾಡಿದಂಥ ಬ್ರಾಸ್ಲೆಟ್ಸ್ ಆ್ಯಂಡ್ ರಿಂಗ್ಸ್. ಆ್ಯಂಡ್ ನಾವು ಮೈಸೂರು ಬಿಟ್ಟಾಗ 4 o'clock ಆಗಿತ್ತು. ಸೊ 4 o'clock ನಾವು ಮೈಸೂರು ರೀಚ್ ಆಗೋಷ್ಟೊತ್ತಿಗೆ 7:30 ಆಗಿಬಿಟ್ಟಿತ್ತು. ಆ್ಯಂಡ್ ಎಷ್ಟು ಚೆನ್ನಾಗಿ ಇತ್ತು ಅಂತ ಅಂದರೆ, ನಾನು KS ಬರೀಬೇಕಾದ್ರೆ ಹಾಸನ್ಗೆ ಹಾಕಿದ್ದಿತ್ತು. ಸೊ ಅವಾಗ ಹೋಗಿದ್ಬಿಟ್ರೆ ನಾನು ಪುನಃ ಹೋಗಿರಲಿಲ್ಲ. ಐ ಥಿಂಕ್ August 27th ಹೋಗಿದ್ಬಿಟ್ರೆ ಮತ್ತೆ ನಾನು ಹಾಸನ್ಗೆ ಹೋಗಿರಲಿಲ್ಲ. ಸೊ ಒಂಥರ ತುಂಬಾ ಖುಷಿ ಆಯಿತು. ಹೆಂಗಿದ್ರೆ ನಮ್ಮೂರಲ್ವಾ, ಸೊ ಮನೆಯವ್ರ ಜೊತೆ ಎಲ್ಲ ಇದ್ದಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಆಯಿತು. ಆ್ಯಂಡ್ ಸನ್ಸೆಟ್ ಮಾತ್ರ ಇವತ್ತು ಭಾಳ ಚೆನ್ನಾಗಿತ್ತು. ಹಾಸನಲ್ಲಂತೂ ಎಂಥ ಮಳೆ ಬಂತು 3 o'clockಗೆ ಅಂದರೆ, ನಾವು ಒಂದು ಸೆಕೆಂಡ್ ಯೋಚನೆ ಮಾಡ್ತಿದ್ವಿ ಮೈಸೂರಿಗೆ ಹೋಗೋದಾ ಬೇಡವಾ, ನಾಳೆ ಹೋಗೋಣ ಅಂತ. ಅಷ್ಟು ಚೆನ್ನಾಗಿ ಮಳೆ ಬಂತು. ಸೊ ಸನ್ಸೆಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡಿ ಆ ಗ್ರೀನರಿ. ಆ್ಯಂಡ್ ಇವನ್ನೆಲ್ಲ ನೋಡಬೇಕಂದ್ರೆ ಐ ಥಿಂಕ್ ನಿಜವಾಗ್ಲೂ ಪುಣ್ಯ ಮಾಡಿರೋರ್ಗೆ ಅಷ್ಟೇ ಇವೆಲ್ಲ ಕಾಣಿಸೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಇವನ್ನೆಲ್ಲ ಗುರ್ತಿಸೋಕ್ಕಾಗೋದು ಅಂತ. ಯಾಕೆ ಅಂತಂದರೆ ನಮ್ಮ ಕಣ್ಮುಂದೆ ಎಲ್ಲದೂ ಇರುತ್ತೆ, ಬಟ್ ನಮ್ಗೆ ಏನೋ ಕಳ್ಕೊಂಡಿದ್ದೀವಿ ಅನ್ನೋಂಗೆ ನಾವು ಇರ್ತೀವಿ. ಐ ಥಿಂಕ್ ಅದು ವೇಸ್ಟ್ ಆಫ್ ಟೈಮ್. ಯಾಕೆ ಅಂತಂದರೆ ನಮ್ಮ ಮುಂದೆ ಏನು ಕಾಣಿಸುತ್ತೋ ಅದು ನಮ್ಮದು ಅಂತ ಫೀಲ್ ಮಾಡಿಕೊಂಡು ಖುಷಿಯಾಗಿ ನಾವಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಾರಿ ನಾನು ಈ ರೀತಿ ಹೇಳ್ತಿರೋದು. ಯಾರಾದರೂ ಜೀವನದಲ್ಲಿ ಏನಾದ್ರು ಕಳ್ಕೊಂಡಿರ್ತಾರೆ, ಆದರೆ ಕಳೆದೋಗಿರೋ ಜಾಗದಲ್ಲಿ ಹುಡ್ಕೋದಕ್ಕಿಂತ ಹೊಸದಾಗಿ ಏನಾದ್ರು ಹುಡ್ಕೊಂಡು ನಾವು ಖುಷಿಯಾಗಿರೋದು ಬೆಸ್ಟ್ ಅಂತ ನನ್ನ ಪಾಲಿಸಿ. ನಾನು ಯಾವಾಗಲೂ ಯೂಶ್ವಲಿ ಸಂಜೆ ರಾತ್ರಿ ಹೊತ್ತಲ್ಲಿ ಚಂದ್ರನ ನೋಡ್ಕೊಂಡು ಬರ್ತೀನಿ. ಸೊ ನಾನು ಚಂದ್ರ ನೋಡ್ಕೊಂಡು ಬರ್ತೀನ. ಇವತ್ತು ಅಮಾವಾಸ್ಯೆ ಆದ್ರಿಂದ ಚಂದ್ರ ಇಲ್ಲ, ಬಟ್ ನಕ್ಷತ್ರ ನೋಡ್ಕೊಬಂದೆ. ಸೊ ಇಷ್ಟೇ ಡಿಫ್ರೆನ್ಸು. ಇವತ್ತು ನನಗೆ ನಕ್ಷತ್ರದ ಬೆಲೆ ಗೊತ್ತಾಯಿತು. ಯಾಕೆ ಅಂತಂದರೆ ಚಂದ್ರನ ಮಾತ್ರ ನೋಡ್ಕೊಬರ್ಬೇಕಾದ್ರೆ ನಾನು ನಕ್ಷತ್ರನ ಅಷ್ಟೊಂದು ಗುರುತಿಸ್ತಿರ್ಲಿಲ್ಲ. ಇವತ್ತು ಯಾಕೆ ನನಗೆ ಆ ಥರ ಫೀಲ್ ಆಯಿತೋ ಗೊತ್ತಿಲ್ಲ, ಬಟ್ ಚಂದ್ರ ಇಲ್ದಿದ್ದಾಗ ನನಗೆ ನಕ್ಷತ್ರ ಫೀಲ್ ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಒಂದು ವಸ್ತು, ಅದಂತೂ ನಿಜ, ಒಂದು ವಸ್ತು ಇಲ್ಲ ಅಂದಾಗ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದ್ರ ಬೆಲೆನೂ ಕೂಡ ಗೊತ್ತಾಗುತ್ತೆ. ಅದ್ರ ಬದಲು ಅದು ಇದ್ದಾಗಲೇ ನಾವು ಚೆನ್ನಾಗಿ ನೋಡಿಕೊಂಡು ಖುಷಿಯಾಗಿದ್ರೆ ಒಳ್ಳೆಯದು. ಸೊ ನಾವು ಮನೆಗೆ ಬಂದಾಗಲೇ 7:30 ಆಗಿತ್ತು. ಹಾಗಾಗಿ ನಾನು ಒಂದು 8:30 to 9:30 ಓದೋಣ ಅಂದ್ಕೊಂಡು ಜಸ್ಟ್ ಕರೆಂಟ್ ಅಫೇರ್ಸ್. ನಂಗೆ ಏನಾದರೂ ಡೈಲಿ ಒಂದಾದರೂ ಏನಾದರೂ ಹೊಸ ವಿಚಾರ ತಿಳ್ಕೊಂಡ್ರೂ ಕೂಡ ಭಾಳ ಖುಷಿಯಾಗುತ್ತೆ. ಆ್ಯಂಡ್ UPSC ಮಾಡೋರು ಈ ಥರ ದೂರ ಇದ್ಕೊಂಡು ಓದ್ತಿದ್ರೆ ಅವ್ರಿಗೆ ನೀಟಾಗಿ ಟೈಮ್ ಸಿಗುತ್ತೆ, ನಾನಿಲ್ಲ ಅಂತ ಹೇಳಲ್ಲ. ಬಟ್ ಈ ಥರ ನಮಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದ್ಕೊಂಡು ಈ ಥರ ಓಡಾಡ್ತಿರೋರಿಗೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ಓದಬೇಕಾಗತ್ತೆ. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ. ಇವತ್ತಿಂದ ಓದೋಕ್ಕಾಗಲ್ಲ ಅಂದರೆ ನಾಳೆ ದಿನ ಇನ್ನೊಂದು 2 hours ಹೆಚ್ಚಿಗೆ ಕೂತ್ಕೊಂಡು ಓದಿದ್ರೆ ಸಾಕು, ಇನ್ನೇನು ಅನಿಸಲ್ಲ. ಆ್ಯಂಡ್ ನಾಳೆ ನಾನು ಸೈನ್ಸಿಂದು ಕಂಪ್ಲೀಟಾಗಿ ಓದಿ ಮುಗಿಸ್ತೀನಿ. ಆ್ಯಂಡ್ ನಾಳೆ ಎರಡು ವಿಡಿಯೋ ಮಾಡ್ತೀನಿ ನಾನು. ಒಂದು ಮಾಮೂಲಿ ನಂದು ವ್ಲಾಗ್ 75 ಡೇಸ್ ಸ್ಟಡಿ ಚಾಲೆಂಜು, ಆ್ಯಂಡ್ ಅನದರ್ ಒನ್ VAOಗೆ ಇಂಪಾರ್ಟೆಂಟ್ ಟಾಪಿಕ್ಸ್. ಅದ್ರ ಜೊತೆಗೆ ಆ್ಯಂಡ್ ನಾನು ಕೊಡೋಂಥ ಟಾಪಿಕ್ಸ್ನ ತುಂಬ ಎಲ್ಲ ಥರದ ಎಕ್ಸಾಮ್ಸ್ಗೂ ಓದ್ಬೋದು. ಯಾಕೆಂದರೆ ತುಂಬ ಕ್ವೆಶನ್ಸ್ ಅದರಿಂದ ತೆಗ್ದಿದ್ದಾರೆ. ನಾನು ಹೇಳ್ದಂಗೆ ಮಿನಿಮಮ್ ಅಂದ್ರೂ 29 years ಕ್ವೆಶನ್ ಪೇಪರ್, ಆ ಥರದ್ದೆಲ್ಲ ಕ್ವೆಶನ್ ಪೇಪರ್ಸ್ನ ನಾನು ಇಷ್ಟು ದಿನ ಅನಾಲಿಸಿಸ್ ಮಾಡಿ ನೋಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇರೋದು ಅಂತಂದರೆ, ಸೊ ಯಾವುದ್ಯಾವ್ದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು. ನಾನು ಯಾವುದನ್ನೆಲ್ಲ ನಾನು ಸ್ಟ್ರೆಸ್ ಮಾಡ್ಕೊಂಡು ಓದಿ ನನಗೆ ಒಂದು ಸ್ವಲ್ಪ ಪರವಾಗಿಲ್ಲ, ಈ ಥರ ಸಬ್ಜೆಕ್ಟಲ್ಲಿ ತುಂಬ ಕ್ವೆಶನ್ಸ್ ಕೇಳಿದ್ದಾರೆ ಅನಿಸ್ತು. ಅದನ್ನೆಲ್ಲ ನಾನು ಒಂದು ಟಾಪಿಕ್ ವೈಸ್ ಮಾಡಿಟ್ಟಿದ್ದೀನಿ. ಇವಾಗಲೇ ನಾನು ವಿಡಿಯೋ ಮಾಡೋಣ ಅಂತಿದ್ದೆ, ಆದರೆ ನನಗೆ ತುಂಬ ಟಯರ್ಡ್ ಆಗಿದೆ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕಾದ್ರೆ 10:30 ಆಗಿದೆ. ಸೊ ನಾಳೆ ಖಂಡಿತವಾಗ್ಲೂ ನಾನು ಒಂದು ನಂದು ಆ್ಯಸ್ ಯೂಶ್ವಲ್ ಸ್ಟಡಿ ವ್ಲಾಗ್ ಹಾಕ್ತೀನಿ. ಸೊ ನಾಳೆ ನಾನು ಸೈನ್ಸ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಆ್ಯಂಡ್ ಮತ್ತೊಂದು ವಿಡಿಯೋ ಬಂದುಬಿಟ್ಟು VAOಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು
KPSC ಗ್ರೂಪ್ ಇದು ಏನು ಬ್ಯಾಕ್ವರ್ಡ್ ವೆಲ್ಫೇರ್ದೆಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಅವ್ರು ನೆಕ್ಸ್ಟ್ ಟೈಮ್ ಹೇಳಿದಾಗ ಅದ್ರದ್ದು ನಾನು ಸ್ಟಾರ್ಟ್ ಮಾಡ್ತೀನಂತೆ. ಅದ್ರದ್ದು ಕೂಡ ನೋಟ್ಸ್ ಮತ್ತು ಕನ್ನಡ ಎಲ್ಲ ನಾನು ಅದ್ರದ್ದು ಸ್ಟಾರ್ಟ್ ಮಾಡ್ತೀನಂತೆ. ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋದು ಎಕ್ಸಾಮು VAOದು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು UPSCಗೆ ಪ್ರಿಪೇರ್ ಆಗಬೇಕಾದ್ರೆ ಅದ್ರದ್ದು ನಾನು ಟೈಮ್ ಕೊಡ್ತೀನಿ. ಸೊ ಇವಾಗ ನಾನು ಯಾವ ಥರ ಅಂದ್ಕೊಂಡಿದ್ದೀನಿ ಅಂದರೆ, ಪರ್ ಡೇ VAOಗೆ ಅಂತಲೇ 3 hours ಎತ್ತಿಟ್ಬಿಡ್ತೀನಿ. ಸೊ ಆ 3 hours ಕಂಪ್ಲೀಟಾಗಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಇಡ್ತೀನಿ. ಸೊ ಇನ್ನು ಮಿಕ್ಕಿದಂತಹ 7 to 8 hours ನಾನು UPSCಗೆ ಅಂತ ಕೊಡ್ತೀನಿ. UPSC KPSC ಸೇಮ್ ಸಿಲೆಬಸ್ ಇದೆ. ಸ್ವಲ್ಪ ಕರ್ನಾಟಕ ಅದು ಸ್ವಲ್ಪ ಕ್ವಶನ್ಸ್ KPSC ಜಾಸ್ತಿ ಕೇಳ್ಬೋದು. ಯೂಶ್ವಲಿ UPSCಯಲ್ಲೂ ಅಷ್ಟೇ ಸ್ವಲ್ಪ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಎಲ್ಲ ಕೇಳ್ತಾರೆ. ಸೊ ನಾಳೆ ನಾನು ನಂದು ಸ್ಟಡಿ ವ್ಲಾಗ್ ಒಂದು ಹಾಕ್ತೀನಿ. ಅದಾದಮೇಲೆ ಅದು ಸೈನ್ಸ್ ಕಂಪ್ಲೀಟ್ ಮಾಡ್ತೀನಲ್ಲ ಅದೊಂದು ಹಾಕ್ತೀನಿ. ಅದಾದಮೇಲೆ ಇನ್ನೊಂದು VAOಗೆ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲದಕ್ಕೂ ಯಾವ್ಯಾವ್ದು ಎಕ್ಸಾಮ್ಸ್ ಎಲ್ಲ ಬರೀತಾರೆ ಅದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ಸ್ನ ನಾನು ಅದರಲ್ಲಿ ರಿವೀಲ್ ಮಾಡ್ತೀನಿ. ಆ್ಯಂಡ್ ಮತ್ತೊಂದು ವಿಡಿಯೋ ಯಾವ್ದು ಮಾಡ್ತೀನಿ ಅಂತಂದರೆ UPSCಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಬುಕ್ಸು. ಸೊ ನಿಮ್ಗೆ ಅಷ್ಟರಲ್ಲಿ ಓದಿದ್ರು ನಿಮ್ಗೆ ಒಂದಷ್ಟಂತೂ ನಾಲೆಡ್ಜ್ ಸಿಗುತ್ತೆ. ನಾನಂತೂ 100% ಅಂತ ಹೇಳಿಲ್ಲ ಅಂದರೂ 80 to 90% ನಾಲೆಡ್ಜ್ ನಿಮ್ಗೆ ಆ ಬುಕ್ಸಿಂದನೇ ಸಾಕಾಗುತ್ತೆ. ತುಂಬಾ ಸಾಕಷ್ಟು ಬರುತ್ತೆ. ಆ್ಯಂಡ್ ನಿಮ್ಮ ಎಫರ್ಟ್ಸ್ ಕೂಡ ಇನ್ನು 10 to 20% ಇದ್ದರೆ ಡೆಫಿನೆಟ್ಲಿ 100% ಕಂಪ್ಲೀಟ್ ಆಗುತ್ತೆ. ಯಾಕೆಂದರೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತು. ಯಾಕೆಂದರೆ ನಾನು ಕೂಡ ನಿಮ್ಮಂಗೆ ಆಸ್ಪಿರೆಂಟ್. ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಬಟ್ ನನಗೆ ಯಾವುದಾದ್ರೂ ಆ ಥರದ್ದು ಎಕ್ಸ್ಪ್ಲೇನ್ ಮಾಡಬೇಕು, ನಂಗೆ VAO ಆದಮೇಲೆ ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ. ಯಾವುದಾದ್ರೂ ನಿಮಗೆ ಟಾಪಿಕ್ಸ್ ಆ ಥರದ್ದು ಯಾವ್ದಾದ್ರು ಕಷ್ಟ ಇತ್ತು ಅಂದರೆ ಅದನ್ನು ಕೆಳಗಡೆ ಹಾಕಿ. ಸೊ ಆ ಕಾನ್ಸೆಪ್ಟ್ಸ್ನ ನಾನು ಆದಷ್ಟು ಈಸಿಯಾಗಿ ಮಾಡ್ಕೊಂಡು ನಿಮಗೆ ಅರ್ಥ ಮಾಡ್ಸೋಕೆ ನಾನು ಟ್ರೈ ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ನಾಳೆ 3 videos ನಾನು ಅಪ್ಲೋಡ್ ಮಾಡ್ತೀನಂತೆ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಿಮಗೆ ಯಾರಿಗಾರು ಸ್ಟಡೀಸಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಅನ್ನೆಸೆಸರಿ ಕಮೆಂಟ್ಸ್ಗಳು ಬೇಡ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಹೇಳ್ತಿರೋದು. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮ್ಮ ರೀತಿ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೋ ಅವ್ರಿಗೆಲ್ಲ ಪ್ಲೀಸ್ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ನಮ್ಮ ಹಾಗೆ ಓದಬೇಕು ಅಂತ ಮೋಟಿವ್ ಸಿಕ್ದಂಗಾಗುತ್ತೆ ಆ್ಯಂಡ್ ಇನ್ಫಾರ್ಮೇಷನ್ ಸಿಕ್ದಂಗಾಗುತ್ತೆ. ಥ್ಯಾಂಕ್ ಯು.